ಹಾರ್ದಿಕ್ ಪಾಂಡ್ಯನ ಟ್ರೇಡ್ ಮಾಡೋದಕ್ಕೆ IPL ಅಲ್ಲಿ 7 ಟೀಮ್ಗಳು ತಯಾರಿಯಾಗಿದೆ ಅಂತಲೇ ಹೇಳ್ಬೋದು. ಯಾವ್ಯಾವ ಟೀಮು ಮತ್ತು ಯಾರ ಟೀಮ್ ಇಲ್ಲಿ ಟ್ರೇಡ್ ಮಾಡೋದಕ್ಕೆ ಇಷ್ಟ ಇಲ್ಲ 3 ಟೀಮು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಹಾರ್ದಿಕ್ ಪಾಂಡ್ಯ ಅನ್ನೋದು ಒಂದು ಬಿಗ್ ನೇಮು IPL ಅಲ್ಲಿ ಅಂತ ಹೇಳ್ಬೋದು. 2022ರಿಂದ ಇಲ್ಲಿ GTಗೆ ಆಡ್ತಾರೆ 2 ವರ್ಷ. ಅದಾದ್ಮೇಲೆ ಮುಂಬೈ ಇಂಡಿಯನ್ಸ್ಗೆ ಬರ್ತಾರೆ. ಮುಂಬೈ ಇಂಡಿಯನ್ಸ್ ಅಷ್ಟೊಂದೇ ಚೆನ್ನಾಗಿ ಆಗಲಿಲ್ಲ, ಅದಕ್ಕೋಸ್ಕರ ಹಾರ್ದಿಕ್ ಪಾಂಡ್ಯನ ಬಿಡಬೇಕು ಅಂತ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರೇನಾದ್ರು ಆಪ್ಷನ್ಗೆ ಹೋದ್ರೆ ಜಾಸ್ತಿ ರೇಟ್ಗೆ ಹೋಗ್ತಾರೆ ಅಂತ ಗೊತ್ತು, ಅದಕ್ಕೋಸ್ಕರ ಎಲ್ಲ ಟ್ರೇಡ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇಲ್ಲಿ ಹಾರ್ದಿಕ್ ಪಾಂಡ್ಯನ ಯಾರು ಟ್ರೇಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತೇಳಿ 3 ಟೀಮ್ ಯಾವುದಪ್ಪ ಅಂತ ಹೇಳಿ, ಆ ಥರ ನಮ್ಮ RCB ಒಂದು ಪಕ್ಕ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ RCB 2 ಬ್ಯಾಕ್ ಟು ಬ್ಯಾಕ್ ಕಪ್ನ ಗೆದ್ದಿದ್ದಾರೆ. ಅಷ್ಟು ಸುಲಭವಾಗಿ ನಮ್ಮ RCB ಅವರು ಬ್ಯಾಟಿಂಗ್ ಕೋರ್ ಆಗಿರಲಿ ಬೌಲಿಂಗ್ ಕೋರ್ ಆಗಿರಲಿ ಬಿಟ್ಕೊಡೋ ಚಾನ್ಸಸ್ ಇಲ್ಲ ಅಂತ ಹೇಳ್ಬೋದು. ಮತ್ತು SRH ಇನ್ನೊಂದು ಟೀಮ್ ಅಂತಲೇ ಹೇಳ್ಬೋದು. ಅವರು ಕೂಡ ಅಷ್ಟೊಂದೇನು ಚೇಂಜಸ್ ಮಾಡೋದಕ್ಕೆ ಹೋಗೋದಿಲ್ಲ, ಚೆನ್ನಾಗಿ ಆಯಿತು ಲಾಸ್ಟ್ ಸೀಸನ್ ಅವ್ರಿಗೆ. ಮತ್ತು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು. ಹೌದು, ಅವರು ಕ್ವಾಲಿಫೈ ಆಗದೆ ಇರ್ಬೋದು ಇಲ್ಲಿ ಪ್ಲೇ ಆಫ್ಸ್ಗೆ, ಆದರೆ ಲಾಸ್ಟ್ ಸೀಸನ್ ರನ್ನರ್ ಅಪ್ ಆಗಿದ್ರು ನಮ್ಮ RCB ಅಗೇನ್ಸ್ಟ್ ಸಖತ್ತಾಗಿ ಆಡಿದ್ರು ಅಂತ ಹೇಳೋದು. ಈ 3 ತಂಡಗಳು ಬಿಟ್ಟರೆ ಎಲ್ಲ ತಂಡಗಳು ಕೂಡ ಹಾರ್ದಿಕ್ ಪಾಂಡ್ಯ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳೋದು. ಯಾಕೆಂದರೆ ಆ ರೀತಿಯಾದಂಥ ಪ್ಲೇಯರು ಹಾರ್ದಿಕ್ ಪಾಂಡ್ಯ ಅವರು. ಎಕ್ಸ್ಪೆಷಲಿ KKR ಹಾಗೂ CSK ಟೀಮು ಸಖತ್ ಮುಂದೆ ಇದ್ದಾರೆ ಅಂತ ಹೇಳೋದು. ಅದರಲ್ಲೂ ಇಲ್ಲಿ KKR ಅವರಂತೂ ಸಖತ್ತಾಗಿ ಹಾರ್ದಿಕ್ ಪಾಂಡ್ಯನ ತಗೊಳ್ಳೇಬೇಕು ಅನ್ನೋ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಹಾರ್ದಿಕ್ ಪಾಂಡ್ಯ ಆ ರೀತಿಯಾದಂಥ ಪ್ಲೇಯರು ನಿಮಗೆ ಒಂದೇ ಒಬ್ಬ ಪ್ಲೇಯರ್ ಮ್ಯಾಚ್ನ ಗೆಲ್ಸ್ತಾರೆ ಅಂತ ಹೇಳೋದು. ಎರಡನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಜಾಶ್ ಇಂಗ್ಲೀಷು ಮತ್ತು ಇಲ್ಲಿ ನಿಮಗೆ ಜಾಸ್ ಬಟ್ಲರ್ ಆಡಿದಂಥ ಒಂದೇ ಮ್ಯಾಚು ಅದು ನಿಮಗೆ 100ಅಲ್ಲಿ ಲೀಗ್ ನಡೀತಾ ಇರೋದು ಗೊತ್ತಾಯಿದೆ. ಮೊಟ್ಟ ಬಾರಿಗೆ LSG ಟೀಮ್ ಅಲ್ಲಿ ಕಪ್ ಗೆದ್ದಿದೆ ಅಂತಲೇ ಹೇಳ್ಬೋದು. ಅಲ್ಲೇ ಹೋಗಿ ಫ್ರಾಂಚೈಸಿನ ತಗೊಂಡಿರ್ತಾರೆ ಸಂಜೀವ್ ಅವ್ರಿಗೆ. ಈಗ ಫಸ್ಟ್ ಎವರ್ IPL ಟ್ರೋಫಿ ಸಿಗಲಿಲ್ಲ ಅವ್ರಿಗೆ, 100ಅಲ್ಲಿ ಈಗ ಫಸ್ಟ್ ಟ್ರೋಫಿ ಗೆದ್ದಿದ್ದಾರೆ ಅಂತ ಹೇಳೋದು. ಅವರು ಮೊದಲನೇ ಸೀಸನ್ಗೆ ಗೆದ್ದಿರೋದು ಸಖತ್ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಮೂರನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ದೇವದತ್ ಪಡಿಕ್ಕಲ್ ಅವರು ಶತಕ ಬಾರಿಸಿದ್ದಾರೆ ಮೊದಲನೇ ಸೆಂಚುರಿ ಅಂತ ಹೇಳ್ಬೋದು ಅವರ ಟೆಸ್ಟ್ ಕ್ರಿಕೆಟ್ ಕೆರಿಯರಲ್ಲಿ. ಇಂಗ್ಲೆಂಡ್ ಅಗೇನೆಸ್ಟ್ ಆಡಿದಾಗ ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟು 15 ಕೂಡ ಸ್ಕೋರ್ ಮಾಡಿರ್ತಾರೆ. ಆದರೆ ಇಲ್ಲಿ ಮೊದಲನೇ ಸೆಂಚುರಿ ಹೊಡೆದಿದ್ದಾರೆ. ನಂಬರ್ 3 ಎಷ್ಟೋ ದಿವಸಗಳ ಆದಮೇಲೆ ಇಲ್ಲಿ ಸೆಂಚುರಿ ಬಂದಿರೋದು, ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಾಯಿ ಸುದರ್ಶನ್ ಹೌದು IPL ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿರೋದು, ಆದರೆ ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ಲಿಸ್ಟೇ ಅಂತ ಬಂದಾಗ ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಫಾರ್ ಹೈಡ್ ಆಗಿದ್ದಾರೆ ಇಲ್ಲಿ ಸಾಯಿ ಸುದರ್ಶನ್ಗಿಂತ ಅಂತ ಹೇಳ್ಬೋದು. ನೀವು ಉಳಿದಿರೋ ಅಂತ ಇನ್ನೊಂದು ಮ್ಯಾಚ್ ಮತ್ತು ಇನ್ನೊಂದು ಇನ್ನಿಂಗ್ಸಲ್ಲಿ ಇನ್ನೂ ಒಂದು ಏನಾದ್ರು ಸೆಂಚುರಿ ಬಂತು ಅಂತ ಹೇಳಿದ್ರೆ ನಂಬರ್ 3 ಸ್ಲಾಟ್ ಇಲ್ಲಿ ದೇವದತ್ ಪಡಿಕ್ಕಲ್ ಅವ್ರಿಗೆ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂತಂದರೆ ಚಿತೇಶ್ವರ್ ಪೂಜಾರ ಅಂತ ಇರುವಾಗ ನಂಬರ್ 3 ಸ್ಲಾಟ್ಗಂತೂ ಯಾವುದೇ ಒಂದು ತೊಂದರೆ ಇರಲಿಲ್ಲ. ಈಗ ಆ ಸ್ಲಾಟ್ಗೆ ಇಲ್ಲಿ ದೇವದತ್ ಪಡಿಕ್ಕಲ್ ಅವರು ಪಕ್ಕ ಫಿಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಹಾರ್ದಿಕ್ ಪಾಂಡ್ಯ ಅವರು ಯಾವ ಟೀಮ್ಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.